Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಬಿಡುಗಡೆ ಮಾಡಿರುವಂತಹ 2023-24ನೇ ಸಾಲಿನ SSLC ದ್ವಿತೀಯ ಭಾಷೆ ಇಂಗ್ಲಿಷಿನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಅದರ ಮೊದಲ ಪಾಠನ ಮಾಡಿದ್ದು, ಇದು ಎರಡನೆಯ ಪಾಠ ಆಗಿದೆ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೇನ್ ನಂಬರ್ 5, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ 5-6 ವಾಕ್ಯಗಳಲ್ಲಿ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 25ನೇ ಪ್ರಶ್ನೆ, ಈ ಪ್ರಶ್ನೆಯನ್ನು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಮತ್ತು 26ನೇ ಪ್ರಶ್ನೆ, ಈ ಪ್ರಶ್ನೆಯನ್ನು ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಆರಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದ PDF ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ. ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ರೆಡಿ ಆಗ್ಬೋದು. ನೆಕ್ಸ್ಟ್ 6th ಮೇನೆಗೆ ಬಂದಾಗ ಇಲ್ಲಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ 4 ಎಕ್ಸ್ಟ್ರಾಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 12 ಅಂಕಗಳನ್ನು ಇದಕ್ಕೆ ನಿಗದಿ ಮಾಡಿರ್ತಾರೆ. 27ನೇ ಪ್ರಶ್ನೆಗೆ ಬಂದಾಗ ವಿದ್ಯಾರ್ಥಿಗಳೇ ಇಲ್ಲಿ ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮಿಡಿಯೋ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 28, ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಕಾನ್ಸರ್ಟ್ ಪಾಠದಿಂದ ನಿಮಗೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 29, ಆ ಲೈಟ್ ಫೇಂಟ್ಲಿ ಫ್ಲಿಕರಿಂಗ್ ರೈಸಿಂಗ್ ಅಪ್ ಆ್ಯಂಡ್ ಡೌನ್ ಲುಕ್, ಈ ವಾಕ್ಯವನ್ನು ವಿದ್ಯಾರ್ಥಿಗಳೇ ದ ಡಿಸ್ಕವರಿ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 30, ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪದ್ಯದಿಂದ ಆರಿಸ್ಕೊಂಡಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳ 4 ಪ್ರಶ್ನೆಗಳನ್ನು 3 ಪಾಠಗಳಿಂದ ಮತ್ತು ಇನ್ನೊಂದು ಪ್ರಶ್ನೆಯನ್ನು ಒಂದು ಪದ್ಯದಿಂದ ನಿಮಗೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೇನ್ ನಂಬರ್ 7, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸ್ಕೊಂಡು ಅದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ 3 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳೇ. ಇದನ್ನು ಕೂಡ ಸುಲಭವಾಗಿ ನೀವು ಪ್ಯಾರಾಗ್ರಾಫ್ನಲ್ಲಿ ಬರಿಬೋದು. ಫಾರ್ ಎಕ್ಸಾಂಪಲ್, ಸಕ್ಸಸ್ ಆಲ್ವೇಸ್ ಫಾಲೋಸ್ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್, ಒಂದು ಕೊಟೇಶನನ್ನು ಬರೀರಿ. ನೆಕ್ಸ್ಟ್, ದಿಸ್ ಸೇಯಿಂಗ್ ಸೂಟ್ಸ್ ಡಾಕ್ಟರ್ ಪವನ್ RS, ಹಿಸ್ ಪ್ಲೇಸ್ ಈಸ್ ಹೊಳಗೆರೆ, ಹಿಸ್ ಡೇಟ್ ಆಫ್ ಬರ್ತ್ ಈಸ್ 10th August 1994. ಈ ರೀತಿ ಪ್ರತಿಯೊಂದು ಸೆಂಟೆನ್ಸನ್ನು ಕೂಡ ವಿದ್ಯಾರ್ಥಿಗಳನ್ನ ನೀವು ಬಳಸ್ಕೊಂಡು ಒಂದು ಪ್ಯಾರಾಗ್ರಾಫನ್ನು ಪ್ರೊಫೈಲಿನ ಬಗ್ಗೆ ಬರೀಬೇಕಾಗತ್ತೆ. ನೆಕ್ಸ್ಟ್ ಮೇನ್ ನಂಬರ್ 8, ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ವಿದ್ಯಾರ್ಥಿಗಳ ಇದಕ್ಕೆ 3 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಇಲ್ಲಿ ಒಂದು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು, ಅಂದರೆ ಕೆಲವು ಪದಗಳನ್ನು ಕೊಟ್ಟಿರ್ತಾರೆ. ಆ ಪದಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿಯನ್ನು ರೆಡಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳ ನಾನು ಈಗಾಗಲೇ ಇಲ್ಲಿ ಒಂದು ಸ್ಟೋರಿಯನ್ನು ನಿಮಗೆ ರೆಡಿ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಮೇನ್ ನಂಬರ್ 9, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರವನ್ನು ನೋಡಿ ಮತ್ತು ಈ ಚಿತ್ರ ನಿಮಗೆ ಏನನ್ನ ಸೂಚಿಸುತ್ತೆ ಅನ್ನೋದನ್ನು ಒಂದು ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ 3 ಅಂಕಗಳನ್ನು ವಿದ್ಯಾರ್ಥಿಗಳೇ ನಿಮಗೆ ನಿಮ್ಮ ಎಕ್ಸಾಮ್ನಲ್ಲಿ ನೀಡ್ತಾರೆ. ನಾನು ಇಲ್ಲಿ ಯಾವ ರೀತಿ ಅದನ್ನು ಬರೀಬೇಕು ಅಂತ ಕೊಟ್ಟಿದ್ದೇನೆ. ಒಂದು ಕೊಟೇಶನನ್ನು ಬರೀರಿ ಮತ್ತು ಚಿತ್ರದಲ್ಲಿ ಏನೇನನ್ನು ನೋಡ್ತಾ ಇದ್ದೀರಾ ಅಂತೇಳಿ ಬರೀರಿ. ನೆಕ್ಸ್ಟ್, ಚಿತ್ರದಲ್ಲಿರುವಂಥ ಕೆಲವು ವ್ಯಕ್ತಿಗಳಿದ್ರೆ ಆ ವ್ಯಕ್ತಿಗಳು ಅಥವಾ ವಸ್ತುಗಳು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಬಗ್ಗೆ ಕೂಡ ನೀವಿಲ್ಲಿ ಬರಿಬೋದು. ನಾನಿಲ್ಲಿ ಒಂದು ಸೆಂಟೆನ್ಸನ್ನು ಸೇರಿಸಿದ್ದೇನೆ ವಿದ್ಯಾರ್ಥಿಗಳೇ. ದಿಸ್ ಪಿಕ್ಚರ್ ರಿಮೈಂಡ್ಸ್ ಮೀ ಆಫ್ ದ ಲೆಸನ್ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಈ ರೀತಿ ನೀವು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಉತ್ತರವನ್ನು ಬರೆದರೆ ಭಾಳ ಚೆನ್ನಾಗಿ ಅಂಕಗಳನ್ನು ಇಲ್ಲಿ ಪಡ್ಕೊಳ್ಬೋದು. ನೆಕ್ಸ್ಟ್ ಮೇನ್ ನಂಬರ್ 10, ಕೋಟ್ ಫ್ರಮ್ ಮೆಮರಿ. ಇಲ್ಲಿ ವಿದ್ಯಾರ್ಥಿಗಳೇ ಕ್ವಾಲಿಟಿ ಆಫ್ ಮರ್ಸಿ ಪದ್ಯದಿಂದ ಅಥವಾ ದ ಬ್ಲೈಂಡ್ ಬೈ ಪದ್ಯದಿಂದ ನಿಮಗೆ ಕಂಠಪಾಠಕ್ಕೆ ಅಥವಾ ಮೆಮರೈಸೇಷನ್ಗೆ ಪದ್ಯವನ್ನು ನಿಗದಿ ಮಾಡಿದ್ದಾರೆ. ಇಲ್ಲಿ ಚಾಯ್ಸ್ ಇರೋದ್ರಿಂದ 2 ಪದ್ಯಗಳಲ್ಲಿ ಒಂದು ಪದ್ಯವನ್ನು ನೀವು ಸಂಪೂರ್ಣವಾಗಿ ಕಲಿತು ಆ ಪದ್ಯವನ್ನು ಕೊಟ್ಟಿರುವಂಥ ಸಾಲುಗಳನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಮೇನ್ ನಂಬರ್ 11, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿರ್ತಾರೆ. ಇದಕ್ಕೆ ಒಟ್ಟು 2 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 2 ಅಂಕ, ಒಟ್ಟು 4 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ನೆಕ್ಸ್ಟ್ ಮೇನ್ ನಂಬರ್ 12, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ ವಿದ್ಯಾರ್ಥಿಗಳೇ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ.
ಆದರೆ ಇಲ್ಲಿ ವಿದ್ಯಾರ್ಥಿಗಳ 3 ಪ್ರಶ್ನೆಗಳಿದ್ದಾವೆ. ಮೊದಲನೇದು ಗ್ರಾಂಡ್ ಮಕ್ಲಮ್ಸೆ ಟ್ರೀ ಪದ್ಯದಿಂದ, ಇನ್ನೊಂದು ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ, ನೆಕ್ಸ್ಟ್ ಇನ್ನೊಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ. ಈ 3 ಪದ್ಯಗಳಲ್ಲಿ ಒಂದು ಪದ್ಯದ ಸಾರಾಂಶವನ್ನು ನೀವು ಸಂಪೂರ್ಣವಾಗಿ ಕಲಿತರೆ ನೀವು ಸುಲಭವಾಗಿ ಉತ್ತರವನ್ನು ವಿದ್ಯಾರ್ಥಿಗಳೇ ಬರಿಬಹುದು. ನೆಕ್ಸ್ಟ್ ಮೇನ್ ನಂಬರ್ 13, ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ವಿದ್ಯಾರ್ಥಿಗಳೇ ನೀವು ಪ್ರಬಂಧವನ್ನು ಬರೆಯೋದಕ್ಕೆ 4 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. 3 ಟಾಪಿಕ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ. 3 ಟಾಪಿಕ್ಗಳಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ಕಿಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ನಂಬರ್ 14, ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಬಳಸಿಕೊಂಡು ಒಂದು ಲೆಟರನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ 5 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳೇ. ಮೊದಲನೇ ಸೆಂಟೆನ್ಸನ್ನು ನೋಡಿದಾಗ ಇಲ್ಲಿ ಫ್ರಮ್ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಲೆಟರನ್ನು ನೀವು ಬರೀಬೇಕಾದ್ರೆ ಪರ್ಸನಲ್ ಲೆಟರ್ ಇರುತ್ತೆ, ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಬರೆಯುವಂಥದ್ದು ಪರ್ಸನಲ್ ಲೆಟರ್, ಅಥವಾ ಅದನ್ನು ಇನ್ಫಾರ್ಮಲ್ ಲೆಟರ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಲೆಟರನ್ನು ಕೊಟ್ಟಿದ್ದಾರೆ, ಇದು ಅಫಿಷಿಯಲ್ ಲೆಟರ್ ಅಥವಾ ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಈ 2 ಲೆಟರ್ಗಳಲ್ಲಿ ಯಾವುದಾದ್ರೂ ಒಂದು ಲೆಟರ್ಗೆ ಮಾತ್ರ ವಿದ್ಯಾರ್ಥಿಗಳೇ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳೇ ನಾವು ಇದುವರೆಗೂ 2023-24ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.